ಮತ್ತೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಸಾಯಂಕಾಲಕ್ಕೆ ಬರ್ಡೇ ಪಾರ್ಟಿಗೆಲ್ಲ ಹೋಗೋಕ್ಕಿದೆ. ಕಿರಣ್ ಆಫೀಸಿಂದ ಕಲೀಗ್ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ಸಾಯಂಕಾಲ ಅದು ಕೂಡ ಪ್ಲ್ಯಾನ್ ಇದೆ ಇವತ್ತು. ಹಾಗೆ ನಿಶಿತ್ ಕೂಡ ಬರ್ತಾ ಇದ್ದಾನೆ. ತುಂಬ ದಿನ ಆಗಿತ್ತು ಬಂದಿರಲಿಲ್ಲ. ಯಾವಾಗಲೂ ಅಷ್ಟೇ, ಬಂದರೂ ಒಂದು ಸ್ವಲ್ಪ ಹೊತ್ತಿದ್ದು ಅಷ್ಟೇ ಓಡ್ಬಿಡ್ತಾನೆ, ಒಂದು 2 to 3 hours ಹಂಗೆ. ಯಾವಾಗಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ. ಈ ಸರಿನೂ ಅಷ್ಟೇ ಹಂಗೇನೆ. ಇನ್ನು ಬೆಳಗ್ಗೆ ಬರ್ತಾನೆ ಬೇಗ ಅಂತ ಹೇಳಿದ್ದಾನೆ, ಬಂದಿದ ತಕ್ಷಣ ಓಡ್ತಾನೆ. ಇನ್ನು ಇಯಾನಾಗೆ ಹೇಳ್ಬೇಡ ಸರ್ಪ್ರೈಸ್ ಅಂತ ಹೇಳಿದ್ದು. ಸೊ ಹಾಗಾಗಿ ಇಯಾನಾಗೆ ಗೊತ್ತಿಲ್ಲ ನಿಶಿತ್ ಬರೋದು, ನೋಡೋಣ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಒಂದಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಸೊ ಯಾವುದೋ ದಿನ ನೋಡಿ ಅದನ್ನ ಆರ್ಡ್ರ್ ಮಾಡ್ಕೊಂಬಿಟ್ಟೆ. ಇನ್ನೇನು ಆರ್ಡ್ರ್ ಮಾಡಿ 6 to 7 ಮಿನಿಟ್ಸಲ್ಲೇ ಬೇಗ ಡೆಲಿವರ್ ಆಗಿಬಿಡುತ್ತೆ. ಸೊ ನಾನು ಮಿಲ್ಕ್ ಮತ್ತು ಕರ್ಡ್ ಏನಾದರೂ ಇದ್ದರೆ 1 ಲೀಟರ್ ಹಂಗೆ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಪದೇ ಪದೇ ಆರ್ಡರ್ ಮಾಡಬೇಕು, ಮತ್ತು ಆರ್ಡರ್ ಮಾಡೋಂಗಿದ್ರೆ ಮತ್ತು 100 ರೂಪೀಸ್ ಮೇಲೇ ಮಾಡಬೇಕು. ಅದು ಇದು ಅಂದ್ಕೊಂಡು ಇಲ್ಲದೆ ಇರೋದನ್ನೆಲ್ಲ ಆ್ಯಡ್ ಮಾಡ್ಕೊಂಬಿಡ್ತೀವಿ. ಇನ್ನು ಯಾವಾಗಲೂ ಅಷ್ಟೇ ನಾನು ಮಿಲ್ಕ್ ಕಟ್ ಮಾಡಿ ಈ ಥರ ಆಗಬೇಕಾದ್ರೆ ಒಂದು ಸ್ವಲ್ಪನಾದರೂ ಚೆಲ್ಲುತ್ತೆ. ಮಿಲ್ಕ್ ಮತ್ತು ಟೀ ಸೋಸಬೇಕಾದ್ರೆ ಏನಕ್ಕೂ ಗೊತ್ತಿಲ್ಲ, ಯಾವಾಗಲೂ ಹಿಂಗೆ ಆಗ್ತಾ ಇರುತ್ತೆ. ಸೊ ಇದು ಹಾಗೆ ನಾಷ್ಟಕ್ಕೆ ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಆನ್ಲೈನ್ ಆ್ಯಕ್ಚುಲಿ ತುಂಬಾ ಹೆಲ್ಪ್ ಮಾಡುತ್ತೆ ನಿಜವಾಗ್ಲೂ. ಯಾವಾಗಲೂ ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂದಾಗ ಎಷ್ಟು ಬೇಗ ಸಿಕ್ಬಿಡುತ್ತೆ, ಎಷ್ಟು ಆರಾಮಾಗಿ ಅನಿಸುತ್ತೆ. ಬಟ್ ಏನಂದರೆ 100 ರೂಪೀಸ್ ಮೇಲೆ ಮಾಡಬೇಕು ಒಂದೊಂದು ಆ್ಯಪಲ್ಲಿ. ಅದು ಪರವಾಗಿಲ್ಲ, 100 ರೂಪೀಸ್ ಅಂದರೆ ಮಾಡ್ಕೊಂಬಿಡು, 1 ಲೀಟ್ರ್ ಮೊಸರು ಹಾಲು ಹಂಗೆಲ್ಲ ತೊಗೊಂಬಿಟ್ರೆ. ಇನ್ನೊಂದು 150 ಹಂಗೆಲ್ಲ ಇರುತ್ತೆ ಜಾಸ್ತಿ ಮಾಡೋದು, 200 ಹಂಗೆಲ್ಲ ಮೇಲೆ. ಸೊ ಅದು ಏನಂದರೆ ಮನೇಲಿ ಸುಮ್ಮನೆ ಓಕೆ ಇದು ಬೇಕು, ಈ ಐಟಮ್ ಬೇಕು ಅನ್ನೋದಕ್ಕೆ ಇಲ್ಲದೆ ಇರೋದು ಅದು ಇದು ಎಲ್ಲ ಆ್ಯಡ್ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತೀವಿ. ಯಾವಾಗಲೂ ಹಂಗೆ ಆಗ್ತಾ ಇರ್ತದೆ. ಸೊ ನಾನು ಕಿರಣ್ ಅಂದ್ಕೊಂಬಿಟ್ಟಿದ್ದೀವಿ ಆದಷ್ಟು ಆನ್ಲೈನ್ ಕಮ್ಮಿ ಮಾಡ್ಕೊಂಬಿಡೋಣ ಶಾಪಿಂಗ್. ಸೊ ನೋಡೋಣ, ಬೇಕಾದರೆ ಎಮರ್ಜೆನ್ಸಿ ಮಾತ್ರ ತರಿಸ್ಕೊಳ್ಳೋಣ, ಇಲ್ಲಾಂದರೆ ಆಚೆ ಹೋಗ್ಬಿಟ್ಟೆ ತರೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಕಡೆ ಆಚೆ ಹೋಗ್ತಾ ಇದ್ದೀವಿ, ಆಯಿತಾ? ಬಾಯ್. ಬಂದ್ಲ ಅವಳೆ ಕಳ್ಳಿ, ಅವಳಿಗೆ ಇರುತ್ತೆ. ಸೊ ನಿಶಿತ್ ಕೂಡ ಬಂದಿದ ತಕ್ಷಣ ಆ್ಯಸ್ ಯೂಶುವಲ್ ಏನಾಗಿ ಏನಾದರೂ ತೊಗೊಂಬರ್ತಾ ಇರ್ತಾರೆ. ಸೊ ಯಾವಾಗಲೂ ಟಾಯ್ಸ್ ತರ್ತಾಯಿದ್ರು. ಸೊ ಇವಾಗ ಬುಕ್ಸ್ ಇನ್ನೇನು ಏನೋ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಜಾಸ್ತಿ ಬುಕ್ಸ್ ಈ ಥರ ಎಲ್ಲ. ಸೊ ಆ್ಯಕ್ಟಿವಿಟಿ ಬುಕ್ ಇದು ತುಂಬ ಚೆನ್ನಾಗಿತ್ತು. ಏನಾದರೂ ಆಲ್ರೆಡಿ ಈ ಥರ ಇತ್ತು. ಎಲ್ಲ ಬಂದಿದ್ದ ದಿನವೇ ಸ್ಟಿಕ್ಕರ್ಸ್ ಕಿತ್ತಿ ಎಲ್ಲ ಕಡೆ ಅನಿಸ್ಬಿಟ್ಟಿದ್ದು. ಆ ಶೇಪ್ ನೋಡಿ ಮ್ಯಾಚ್ ಮಾಡಿ ಆನಿಮಲ್ಸ್, ಬರ್ಡ್ಸ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವಳಿಗೆ ಫೇವ್ರೇಟ್ ಅದು. ಇನ್ನು ಚಟ್ನಿ ಮಾಡೋಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು. ಆ್ಯಕ್ಚುಲಿ ಇದು ಇಡ್ಲಿಗೆ ಮಾತ್ರ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ಫಸ್ಟ್ ಕಡಲೆ ಬೀಜನ ಅದನ್ನ ಫ್ರೈ ಮಾಡ್ಕೊಂಡ್ವಿ. ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಅದಿಷ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವೀಟ್ ಸ್ವಲ್ಪ ಬೇಕು ಅಂದರೆ ಬೆಲ್ಲ ಸ್ವಲ್ಪ, ಹುಣಸೆ ಹಣ್ಣು ಸ್ವಲ್ಪ, ಇಷ್ಟು. ಹಾಗೆ ಸ್ವಲ್ಪ ಇದಕ್ಕೆ ತುಂಬ ಟೇಸ್ಟ್ ಡಿಫ್ರೆಂಟ್ ಕೊಡೋದು ಅಂದರೆ ಪುದೀನ, ಕೊತ್ತಂಬರಿ ಯೂಶ್ವಲಿ ಎಲ್ಲ ಹಾಕ್ತೀವಲ್ವ ಚಟ್ನಿಗೆಲ್ಲ. ಬಟ್ ಇದಕ್ಕೆ ಸ್ವಲ್ಪ ಪುದೀನ ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪನೇ, ಯಾಕಂದರೆ ಫ್ಲೇವರ್ ಬರಲಿ ಅಂತ. ಆ್ಯಕ್ಚುಲಿ ಅದೇ ತುಂಬ ಟೇಸ್ಟ್ ಚೇಂಜ್ ಮಾಡೋದು ಹೋಟೆಲ್ ಸ್ಟೈಲ್ ಆಗಿ, ಒಂಥರ ಗಮ್ ಅಂತ ಇರುತ್ತೆ ಫ್ಲೇವರ್ ಎಲ್ಲ. ಸೊ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ಇದು ಕಿರಣ್ ರೆಸಿಪಿ. ಆಲ್ಮೋಸ್ಟ್ ನಾನು ಎಲ್ಲ ಹಿಂಗೆ ಸೇಮ್ ಮಾಡೋದು, ಬಟ್ ಇವರು ಒಂದು ಪುದೀನ ಒಂದು ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಸೊ ಅದರಲ್ಲಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತೈತೆ ಅಂದರೆ ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ಸೊ ಇನ್ನು ಚಟ್ನಿಗೆ ಒಗ್ಗರಣೆ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಚಟ್ನಿನ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಈ ಥರ ಇಡ್ಲಿಗೆ ಮೇಲೆ ಈ ಥರ ಚಟ್ನಿ ಹಾಕ್ಬಿಟ್ಟು ಡಿಪ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ತೋರಿಸು ಹೆಂಗಿದೆ, ಹೆಂಗೆ ಹಾಕ್ಕೊಳ್ಳೋದು, ಈಗ ಹೆಂಗೆ ಹಾಕ್ಕೊಳ್ಳೋದು ಹೇಳಿ ನೀವು ಅದನ್ನು.
ರಿಮೂವ್ ಮಾಡ್ಬೋದಾ? ಹಾಂ, ಕ್ಲೋಸ್ ಜಿಪ್ ಕ್ಲೋಸಾ ಹಿಂಗಾಕೊ. ಹೋಗು. ನೋಡಿ ಹೆಂಗ್ ಸ್ಟೈಲ್ ಮಾಡ್ತದೆ, ಸ್ಟೈಲ್ ಹಾಕೊಂಡ್ಬಿಟ್ಟು. ಎಲ್ಲಿಗೋಗ್ತೀಯಾ? ಸೊ ಹಾಗೆ ಇನ್ನು ಬುಕ್ ಜೊತೆಗೆ ಒಂದು ಚಿಕ್ಕದು ಬ್ಯಾಗ್ನ ಆರ್ಡ್ರ್ ಮಾಡಿ, ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ಪ್ಯಾಂಡ ಎಲ್ಲ ಇತ್ತು. ಸೊ ಹ್ಯಾಂಡ್ ಬ್ಯಾಗ್ ಒಂದು ನಿಶ್ಚಿತ ಆರ್ಡ್ರ್ ಮಾಡಿದ್ದೆ. ಇನ್ನು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಸೈಡಿಗೆ ಚಟ್ನಿ ಹಾಕ್ಕೊಂಡು ತಿಂದರೆ, ಕಿರಣ್ ಇಡ್ಲಿ ಮೇಲೇ ಫುಲ್ ಚಟ್ನಿ ಹಾಕ್ಕೊಂಡು ಆ ಥರ ತಿನ್ನೋಕ್ಕೆ ಇಷ್ಟ ಅಂತೆ. ಸೊ ಇನ್ನು ಎಲ್ಲರದು ನಾಷ್ಟ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಈ ಥರ ಟ್ರೈ ಮಾಡಿ ಚೆನ್ನಾಗಿತ್ತು ಚಟ್ನಿ ಮಾತ್ರ. ಹಾಗೆ ಇನ್ನು ಟೀಗೆ ಇಟ್ಟಿದ್ದೆ, ಟೀ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಕ್ಚುಲಿ ನಿಶ್ಚಿತ್ ಫುಲ್ ಟೀನೇ ಬಿಟ್ಬಿಟ್ಟಿದ್ದ ಅಂತ ಹೇಳ್ತಾ ಇದ್ದ. ಸೊ ಪರವಾಗಿಲ್ಲ, ಅವಾಗ ಬಂದಿದ್ದಾನೆ, ಆ ಟೀ ಕುಡಿದ್ರೆ ಆಯಿತು. ಡಯಟ್ ಎಲ್ಲ ಇದ್ದಿದ್ದೆ ಅಲ್ವಾ, ಸೊ ಪರವಾಗಿಲ್ಲ, ಅವಾಗ ಕುಡಿಬೇಕು ಅಂತ ಟೀಗೆ ಎಲ್ಲರಿಗೂ ಇಟ್ಟಿದ್ದೆ. ಇನ್ನು ಪಾತ್ರೆ ಕೂಡ ಇಮಿಡಿಯೇಟಾಗಿ ಅವಾಗೆ ಲೋಡ್ ಮಾಡ್ಕೊಂಬಿಡೋಣ ಅಂತ ಸೊ ಎಲ್ಲ ಡಿಶ್ ವಾಷರ್ಗೆ ಹಾಕ್ತಾಯಿದ್ದೆ. ಒಂದಷ್ಟು ಐಟಮ್ಸ್ ಆಬ್ವಿಯಸ್ಲಿ ಇಡೋಕ್ಕಾಗಲ್ಲ, ಪ್ಲಾಸ್ಟಿಕ್ ಮತ್ತು ವುಡನ್ದು, ಅಲ್ಯೂಮಿನಿಯಂ ಆ ಥರ ಒಂದಷ್ಟು ಅದರೊಳಗಡೆ ಇಡೋಕ್ಕಾಗಲ್ಲ. ಸೊ ಅದನ್ನು ಸಪ್ರೇಟ್ ಮಾಡಿಕೊಂಡು ಇದು ಲೋಡ್ ಮಾಡಿಕೊಂಡೆ. ನೋಡೋಕ್ಕೆ ಇದೇನು ತಲೆನೋವು ಅಂತ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ನನಗೂ ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು, ಅಯ್ಯೋ ಇದೆಲ್ಲ ಲೋಡ್ ಮಾಡಬೇಕು, ಅದು ಬೇರೆ ಸಪ್ರೇಟಾಗಿ ನೋಡಿ ಹಂಗೆ ಸೈಜ್ ನೋಡಿ ಇಟ್ಟು ಮಾಡಬೇಕಂತೆಲ್ಲ. ಬಟ್ ತೊಳೆಯೋಕ್ಕೆ ಅಷ್ಟು ತೊಳೆಯೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ. ಅದ್ರ ಬದಲು ಎಷ್ಟು ನಮಗೆ ಟೈಮ್ ಸಿಗುತ್ತೆ, ಒಂದು ಹಾರ್ಡ್ಲಿ ಒಂದು 10 to 15 ಮಿನಿಟ್ಸ್ ಹಂಗೆ ಆಗುತ್ತೆ ಅಷ್ಟೇ ಎಲ್ಲ ಲೋಡ್ ಮಾಡೋದಕ್ಕೆ. ಸೊ ಅದೆಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆ ಎಲ್ಲರಿಗೂ ಟೀ ಕೂಡ ಪ್ರಿಪೇರ್ ಮಾಡಿದೆ. ಸೊ ಈ ಸರಿ ಅಂದ್ಕೊಂಡಿದ್ದೆ ಟೀ ಜಲ್ದೇ ಮಾಡಬೇಕು ಅಂತ. ಸೊ ನೋಡಿ ಮತ್ತೆ ಹೆಂಗಾದ್ರೂ ಆಗ್ಬಿಡುತ್ತೆ. ಸೊ ಅದು ಒಬ್ಬೊಬ್ಬರು ಟ್ಯಾಲೆಂಟ್ ಅನಿಸುತ್ತೆ, ಅದು ಜಲ್ದಿ ಒಂದು ಸ್ವಲ್ಪನೂ ಜಲ್ದೇ ಮಾಡೋದು. ಸೊ ಇವಾಗ ಆ್ಯಕ್ಚುಲಿ ನಾನು ಈ ಥರ ಕಲ್ತಿದ್ದು, ಯಾವಾಗಲೂ ಎಷ್ಟು ಕರೆಕ್ಟಾಗಿ ಮಾಡ್ತಾಯಿದ್ದೆ, ಬಟ್ ಏನೋ ಗೊತ್ತಿಲ್ಲ, ಯಾವಾಗಲೂ ಅಷ್ಟೇ ಮೈಂಡ್ ಯಾವಾಗಲೂ ಕಾಮಾಗಿರ್ಬೇಕು. ಈ ನಡುವೆ ನಂದಿಲ್ಲ ಅಂತ ಅನಿಸ್ತಾ ಇದೆ, ಏನೋ ಒಂದು ಓಡ್ತಾ ಇರುತ್ತೆ ಮೈಂಡಲ್ಲಿ. ತುಂಬಾ ನಾರ್ಮಲ್ ಮೊದಲಿನ ಥರ ಇಲ್ಲ, ಏನಾದರೂ ಆಗ್ತಾ ಇರುತ್ತೆ ಯೋಚನೆಗಳು, ಅದು ಇದು ಬೇಡದೇ ಇರೋದು, ಓವರ್ ಥಿಂಕ್ ಮಾಡೋದು. ಸೊ ಅದರಿಂದನೇ ನಾವು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಾರಲ್ಲ, ಅದು ಇರೋದಿಲ್ಲ. ಸೊ ಆ ಟೈಮಲ್ಲೇ ಈ ಥರ ಎಲ್ಲ ಆಗೋದು. ಸೊ ಇನ್ನು ನಮ್ಮ ಅಯ್ಯನಿಗೆ ಬನಾನಾ ಏನಕ್ಕೆ ಈ ಥರ ಕಲ್ತಿದ್ದಾಳೋ ಗೊತ್ತಿಲ್ಲ. ಈ ಥರ ಸ್ಮ್ಯಾಶ್ ಮಾಡಿ ಈ ಥರ ಇಟ್ಕೊಟ್ಟು ಬಟ್ಲಲ್ಲಿ ಹಾಕಿ ಕೊಡಬೇಕು. ಮೊದಲೆಲ್ಲ ನೀಟಾಗಿ ಸಿಪ್ಪೆಲ್ಲ ಬಿಡಿಸಿದ್ರೆ ಹಂಗೆ ತಿಂತಾಯಿದ್ಲು. ಅದಾದಮೇಲೆ ಏನೋ ಕೈಯಿಂದ ತಿನ್ನಿಸು ಅಂತ ಒಂದು ಸ್ವಲ್ಪ ದಿನ ಸ್ಟಾರ್ಟ್ ಮಾಡಿಕೊಂಡ್ಲು. ಇವಾಗ ಈ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಒಂದೊಂದು ಸರಿ ಒಂದೊಂದು ಥರ ಒಟ್ಟಿನಲ್ಲಿ ತಿಂದರೆ ಆಯಿತು ಅಂದ್ಬಿಟ್ಟು ಅವಳಿಗೆ ಅದು ಕಪ್ಪಲ್ಲಿ ಹಾಕಿ ಕೊಟ್ಟೆ ಬನಾನಾನ ತಿನ್ಕೊತಾ ಇದ್ಲು. ಹಾಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದು ಏನು ಅಂದರೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನ ಅಂತ ಅನ್ಕೊತಾ ಇದ್ವಿ. ನನಗೆ ಕಿರಣ್ಗೆ ಅದು ಇಷ್ಟನೂ ಕೂಡ ತುಂಬ ಆಸೆ ಇತ್ತು, ನಮ್ಮದೇ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಓನಾಗಿ ಅಂತ ಎಲ್ಲ. ಸೊ ಅದ್ರ ಬಗ್ಗೆ ಏನು ಮಾಡಿದ್ರೆ ಬೆಸ್ಟು ಅಂತೆಲ್ಲ ಅನಿಸ್ತಾ ಇತ್ತು. ನಾನು ಫಸ್ಟೆಲ್ಲ ಅನ್ಕೊತಿದ್ದೆ ಸೀರೆದು ಅಂತ, ಬಟ್ ನಾನು ಅಂದ್ಕೊಂಡು 2 ವರ್ಷ ಹಿಂದೆ ಅಂದ್ಕೊಂಡಿದ್ದೆ ಸೀರೆ ಸ್ಟಾರ್ಟ್ ಮಾಡೋಣ ಬಿಸ್ನೆಸ್ ಅಂತ. ಬಟ್ ನಾನು ಅದು ಮಾಡೋಷ್ಟಿಗೆ ಎಷ್ಟೊಂದು ಜನ ಸೀರೆ ಫುಲ್ ಎಲ್ಲರೂ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೀರೆ ಪರ್ಚೇಸ್ ಮಾಡೋದಕ್ಕಿಂತ ಜಾಸ್ತಿ ಸೆಲ್ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಆ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಅದನ್ನ ನಾನು ಮೈಂಡಿಂದ ತೆಗೆದುಬಿಟ್ಟೆ. ಬಟ್ಟೆದೇ ವಿಷಯನೇ ಬೇಡ ಇವಾಗ ಸದ್ಯಕ್ಕೆ, ಬೇರೆದು ಅಂದ್ಕೊಂಡು ಸ್ವಲ್ಪ ನೋಡ್ತಾ ಇದ್ದೆ. ಇನ್ನು ಬಟ್ಟೆದು ಬಿಟ್ಟರೆ ಫುಡ್ಡಿಂದೆಲ್ಲ ಅದೆಲ್ಲ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಬೇಕು, ಅದೆಲ್ಲ ಆಗದೆ ಇರೋ ವಿಷಯ. ಸೊ ಹಾಗಾಗಿ ಏನೆಲ್ಲ ಮಾಡ್ಬೋದು, ಏನು ಒಟ್ಟಿನಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು, ಅದಕ್ಕೆ ನಮ್ಮದೇ ಬ್ರ್ಯಾಂಡ್ ಇರಬೇಕು, ಚೆನ್ನಾಗಿರಬೇಕು, ಯೂಸ್ಫುಲ್ ಆಗಿರಬೇಕು, ಎಲ್ಲರಿಗೂ ಹೆಲ್ಪ್ ಆಗಬೇಕು, ಆ ಥರ ಒಂದು ಮಾಡೋಣ ಅಂತ ತುಂಬ ಯೋಚನೆ ಮಾಡ್ತಾ ಇದ್ವಿ ನಾನು ಕಿರಣ್. ಸೊ ಇವಾಗ ಫೈನಲಿ ಅದು ಸಕ್ಸಸ್ ಆಗ್ತಾ ಬಂದಿದೆ. ಆಲ್ಮೋಸ್ಟ್ 50% ಆಗಿದೆ, ಇನ್ನೂ 50% ಇದೆ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಒಂದು ಕನಸಿದ್ದೇ ಇರುತ್ತೆ, ಆಸೆ ಇರುತ್ತೆ ಲೈಫಲ್ಲಿ, ನಮ್ಮದೇ ಅಂತ ಒಂದು ಬಿಸ್ನೆಸ್ ಮಾಡಬೇಕು, ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಎಲ್ಲ. ಸೊ ಅದು ಕೂಡ ನಾವು ತುಂಬ ವರ್ಷದಿಂದ ಅಂದ್ಕೊಂಡು ಫೈನಲಿ ಈ ವರ್ಷ 2026ಅಲ್ಲಿ ಸಕ್ಸಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಬಿಸ್ನೆಸ್ ಮಾಡಬೇಕಂದ್ರೆ ಎಲ್ಲದಕ್ಕೂ ರೆಡಿ ಇರಬೇಕು, ಯಾವಾಗಲೂ ಪ್ರಾಫಿಟ್ ಬರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ, ಬಟ್ ಧೈರ್ಯದಿಂದ ಎಲ್ಲ ಫೇಸ್ ಮಾಡ್ಕೊಂಡು ಹೋಗಬೇಕು. ಸೊ ಆ ಒಂದು ಧೈರ್ಯನ ತೊಗೊಂಡು ಈ ವರ್ಷಕ್ಕೆ ನಾವು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನೋಡೋಣ ಯಾವ ಥರ ಆಗುತ್ತೆ, ಏನದು, ಏನು ರಿಲೇಟೆಡ್ ಬಿಸ್ನೆಸ್ ಅದು ಅಂತೆಲ್ಲ ನಿಮ್ಮ ಜೊತೆ ನಾನು ಆದಷ್ಟು ಬೇಗ ಅದು ಲೈವ್ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನು ಮಧ್ಯಾಹ್ನಕ್ಕೆ ಊಟ ಆಗೇ ಬಿಡ್ತು, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾಷ್ಟ ಮಾಡಿ ಟೀ ಕುಡಿದು ಕೂತ್ಕೊಂಡಿದ್ದೆ ತಡ, ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ದು, ಎಲ್ಲ ಕ್ಲೀನ್ ಕಿಚನ್ ಎಲ್ಲ ಮಾಡಿ ಹೋಗಿ ಕೂತ್ಕೊಂಡೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೇ ಬಿಡ್ತು, ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ, ತರಕಾರಿ ಎಲ್ಲ ಇತ್ತು ಅಂತ.
ಏನಂದೆ ಇವಾಗ ಹೇಳಿ ಇನ್ನೊಂದ್ಸರಿ ಹೇಳು. ಇದು ಕಾಯಿ ಬೇಗ ಹೊಡಿಬೇಕಂದ್ರೆ 3 ಲೈನ್ ಇರುತ್ತೆ, 3 ಕಣ್ಣಿರುತ್ತೆ, ಒಂದೇಟಿ ಹೊಡ್ಬಿಡುತ್ತೆ. ಹೊಡಿ ನೋಡೋಣ ಹೆಂಗ್ ಹೊಡಿತೀಯ. ಕೈ ಹೊಡ್ಕೊಂಡ್ಯಾ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ಈ ಥರ ಆಟ ಆಡ್ಕೊಂತ. ಇವಾಗ ಟೈಮ್ ಇಲ್ಲ, ಇವಾಗ ಬೇಗ ಮಾಡ್ಬೇಕು. ಏನು ಮಾಡಿದ್ಯಾ? ಹೊಡಿತೈತಾ ಇಲ್ಲ? ಒಂದೇ ಕಡೆ ತಿರುಗಿಸ್ಬೇಡ. ಹಂಗೆ ಹೊಡಿ, ಒಂದೇ ಕಡೆ. ನೀರೈತಾ ಇಲ್ಲ? ಇದೆ ನೀರಿದೆ, ಹೊಡಿ, ಸ್ಲೋ ಹೊಡಿ. ಇದು ಗ್ಲಾಸ್ಗೆ ಹಾಕ್ಬಿಡು. ಬರ್ತಾನೆ ಇಲ್ಲಲ್ಲ. ಅಯ್ಯೋ ರಾಮ, ಕಾಯಿ ಹೊಡಿ ಅಷ್ಟಿಗೆ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟೆ ಬೇಕು ಅಂತ ಲೇಟಾಗಿ ಮಾಡಿದ್ದಾರೆ. ಇನ್ನು ವಾಷಿಂಗ್ ಮಿಷಿನ್ ಎಲ್ಲ ಆಲ್ಮೋಸ್ಟ್ ಆಗಿತ್ತು ನೋಡಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಆ ಕಡೆ ಸೈಡ್ ಅದು ಏನಕ್ಕೆ ಗೊತ್ತಿಲ್ಲ, ಒಂದೊಂದು ಸರಿ ಆಗೋದೇ ಇಲ್ಲ. ಸೊ ಪರವಾಗಿಲ್ಲ, ಒಂದೊಂದು ಡೀಪ್ ಆ ಥರ ಏನಾದರೂ ಇದ್ದಾಗ ಅಲ್ಲಿ ವಾಟರ್ ಕಲೆಕ್ಟ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ, ಅವೆರಡು ಬಿಟ್ಟರೆ ನೀಟಾಗೇ ಇರುತ್ತೆ. ಆವಾಗ ವೀಕ್ಲಿ ಒಂದ್ಸರಿ ಫುಲ್ ಡೀಪ್ ಕ್ಲೀನ್ ಮಾಡ್ಕೊತಾ ಇರಬೇಕು. ಇನ್ನು ಅಷ್ಟು ಪಾತ್ರೆ ಎಲ್ಲ ನೀಟಾಗಿತ್ತು. ಇನ್ನು ಮಧ್ಯಾಹ್ನಕ್ಕೆ ಬೇಗ ಅಡುಗೆ ಮುಗಿಸ್ಕೊಂಬಿಡೋಣ ಅಂದೆ. ಕಿರಣ್ಗೆ ಕಾಯಿ ಹೊಡೆದು ಕೊಡು ಅಂತ ಕೇಳಿದ್ರೆ ಅಲ್ಲಿ ಅಷ್ಟು ಟೈಮ್ ಹೋಯಿತು. ಕುರ್ಮಾ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ರೆಸಿಪಿ ಶೂಟ್ ಮಾಡೋಕ್ಕೆ ಆಗಿಲ್ಲ. ಜಸ್ಟ್ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಸ್ವಲ್ಪ ಇದಾಕಿದ್ದೀನಿ ಗೋಡಂಬಿ. ಅದು ಕ್ಯಾಶು ಹಾಕಿದ್ರೆ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಸೊ ಅದು ಮತ್ತು ಸ್ವಲ್ಪ ಪುಟಾಣಿ ಹಾಕಿದ್ದೀನಿ. ಅದಿಷ್ಟು ಹಾಕಿ ಬ್ಲೆಂಡ್ ಮಾಡಿಕೊಂಡು ಮಸಾಲ ರೆಡಿ ಮಾಡಿಕೊಂಡೆ. ಹಾಗೆ ಇಲ್ಲಿ ಒಗ್ಗರಣೆ ಕೊಟ್ಟು ಅದಕ್ಕೆ ತರಕಾರಿ, ಏನೇನು ತರಕಾರಿ ಇರುತ್ತೆ ಎಲ್ಲ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡಿರೋಂಥ ಮಸಾಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತುಪ್ಪ 1 ಸ್ಪೂನ್ ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ. ಯಾಕಂದರೆ ನಾವು ಕಾಯಿ ಹಾಕಿರ್ತೀವಲ್ಲ ಮತ್ತು ಕ್ಯಾಶ್ಯೂ ಹಾಕಿರ್ತೀವಲ್ಲ, ಸೊ ಅದು ಕುಕ್ಕರ್ ತಳ ಹಿಡಿದ್ಬಿಡುತ್ತೆ. ಯಾವಾಗಲೂ ಅಷ್ಟೇ, ಅದಾಗ್ದಾಗ ಆಲ್ಮೋಸ್ಟ್ ಹಂಗೆ ಆಗ್ಬಿಟ್ಟಿರುತ್ತೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನ ಚಪಾತಿ, ಆ್ಯಕ್ಚುಲಿ ನಿಶ್ಚಿತಿಗೆ ಚಪಾತಿ ಇಷ್ಟ. ಸೊ ಚಪಾತಿನೇ ಮಾಡಿಬಿಡೋಣ, ತರಕಾರಿ ಕೂಡ ಇತ್ತು ಅಂದ್ಬಿಟ್ಟು ಸೊ ಚಪಾತಿ ಮತ್ತು ತರಕಾರಿ ಮಾಡ್ಕೊತಾ ಇದ್ದೆ. ನಾನು ಚಪಾತಿ ಫಸ್ಟ್ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟು ಒಂದೇ ಸರಿ ಸುಟ್ಬಿಡ್ತೀನಿ. ಇಲ್ಲಾಂದರೆ ಈ ಕಡೆ ಲಟ್ಟಿಸ್ಕೊಂತ ಆ ಕಡೆ ಸುಟ್ಕೊಂತ ಒಂದೊಂದು ಸರಿ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ಮುಗೀತು, ಚಪಾತಿ ಸಿದೋಗಿರೋದು ಎಷ್ಟೊಂದು ಸರಿ ಆಗಿದೆ. ಸೊ ಹಾಗಾಗಿ ನನಗಿದು ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ಒಂದು ಸರಿ ಎಲ್ಲ ಮಾಡಿಟ್ಕೊಂಡು ಒಂದೇ ಸರಿ ನೀಟಾಗಿ ಬೇಯಿಸ್ಕೊಂಬಿಟ್ರೆ ಆಗುತ್ತೆ. ಸೊ ಫಸ್ಟ್ ಅವ್ರಿಗೆ ಬಿಸಿ ಮಾಡಿ ಕೊಟ್ಬಿಡ್ತೀನಿ. ನನಗೆ ಅಷ್ಟಾಗಿ ಹಸಿವಿರಲಿಲ್ಲ, ಯಾಕಂದರೆ ಇಡ್ಲಿ ತಿಂದಿದ್ದೆ ನನಗೆ ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ನಿಶ್ಚಿತ್ ಬೇಗ ಒಡಕ್ಕಿತ್ತು. ಒಂದು 4 ಗಂಟೆಗೆ ಹಂಗೆ 5 ಗಂಟೆ ಅನ್ನೋಷ್ಟಕ್ಕೆ ನಾನು ಒಡಬೇಕು ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಬೇಗ ಅವ್ರಿಗೆ ಮಾಡಿಕೊಟ್ಬಿಟ್ರೆ ಆಯ್ತು ಅಂದ್ಬಿಟ್ಟು ಚಪಾತಿ ಮತ್ತು ಕುರ್ಮಾ ಮಾಡಿದ್ದೆ. ನೆಕ್ಸ್ಟ್ ನಾವೇನೋ ಬರ್ಡೇ ಪಾರ್ಟಿ ಇದೆ ಅಂತ ಬೇರೆ ಹೇಳಿದ್ನಲ್ಲ, ಅದು ಕೂಡ ರೆಡಿ ಆಗೋಕ್ಕಿತ್ತು. ಸೊ ಇನ್ನು ನಿಶ್ಚಿತ್ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಿಶ್ಚಿತ್ ಕೂಡ ಹೊರಡ್ತಾನೆ. ಈಯನಾಗೆ ಒಂದು ಸ್ವಲ್ಪ ಮಧ್ಯಾಹ್ನ 1 hour ಹಂಗೆ ಮಲಿಸ್ಬಿಟ್ಟು ಕರ್ಕೊಂಡು ಹೋದರೆ ಬರ್ಡೇ ಪಾರ್ಟಿಲಿ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ. ಇಲ್ಲಾಂದರೆ ನಿದ್ದೆ ಬಂದುಬಿಟ್ರೆ ಹ್ಯಾಂಡ್ಲು ಮಾಡೋದಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ. ಅವ್ರು ತಿಂತಾ ಇದ್ದಾಳ. ಸೊ ಏನೋ ಮಲ್ಕೊಂಡಿದ್ದಾಳೆ. ಟೈಮ್ ಎಷ್ಟಾಯಿತು? 5 ಗಂಟೆ ಆಯಿತು. ಜಸ್ಟ್ ಇವಾಗ ನಿಶ್ಚಿತ್ ಕೆಲಸ ಇದೆ ಅಂತ ಹೊರಟ. ನಾವು ಕೂಡ ಏನೋ ಎದ್ಮೇಲೆ ರೆಡಿಯಾಗಿ ಇವತ್ತು ಬರ್ಡೇ ಪಾರ್ಟಿ ಇದೆ. ಸೊ ಕಿರಣ್ ಆಫೀಸ್ ಕಲೀಗ್ ಅವ್ರ ಮಗುದು ಫಸ್ಟ್ ಇಯರ್ ಬರ್ಡೇ ಇದೆ. ಸೊ ಹಾಗಾಗಿ ಅಲ್ಲಿಗೆ ರೆಡಿಯಾಗಿ ಹೋಗಬೇಕು. ಸೊ ಏನೋ ಎದ್ದೊಳ್ಳಿ ಅಂತ ಕಾಯ್ತಾ ಇದ್ದೀವಳು. ಎದ್ದ ತಕ್ಷಣ ಹೊರಡೋದು. ಎಲ್ಲಿದೆ ಏನೂ ಗೊತ್ತಿಲ್ಲ. ಇಲ್ಲಿದೆ ಅರ್ಧ ಗಂಟೆ ಇದೆ ಅಂತ, ಎಕ್ಸಾಕ್ಟಾಗಿ ಎಲ್ಲಿ ಅಂತ ಗೊತ್ತಿಲ್ಲ. ಹೋಗಿ ನೋಡೋಣ. ಸೊ ಇಲ್ಲೇ ಆಸೆ ಮಲಗಿಸ್ಬಿಟ್ಟಿದ್ದೀನಿ ಹಾಲಲ್ಲೇ. Few moments later. ಇರು, ಹೇರ್ ಸ್ಟೈಲ್ ತೋರಿಸಿ. ಏನೋ ಒಂದು ಟ್ರೈ ಮಾಡಿದೆ. ಫಸ್ಟ್ ಆಫ್ ಆಲ್ ನಂಗೆ ಹೇರ್ ಸ್ಟೈಲ್ ಕರೆಕ್ಟ್ ಮಾಡೋಕ್ಕೆ ಬರಲ್ಲ. ತೋರಿಸು ಹಿಂದೆ. ತಿರುಗು. ಫ್ರಾಕ್ ಇನ್ನೊಂದು ಸ್ವಲ್ಪ ದಿನ ಫ್ರಾಕ್ ಆಗಲ್ಲ ಅಷ್ಟೇ.
ಅಲ್ಲಿಂದ ಗಿಫ್ಟ್ ಎಲ್ಲ ತೊಗೊಂಡು ಅಲ್ಲಿಂದ ಓಡ್ವಿ. ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು. ಆನ್ ದ ವೇ ನಮಗೆ ಹನುಮಾನ್ ದರ್ಶನ ಕೂಡ ಆಯಿತು. ತುಂಬ ಚೆನ್ನಾಗಿತ್ತು ಸ್ಟ್ಯಾಚ್ಯೂ ಎಲ್ಲ. ಟ್ರಾಫಿಕ್ ಅಂತೂ ತುಂಬ ಇತ್ತು ನಿಜವಾಗ್ಲೂ. ಎಷ್ಟೋ ಹೊತ್ತು ಆದಮೇಲೆ ಅಂದ್ಕೊಂಡಿದ್ದಕ್ಕಿಂತ ಒಂದು ಅರ್ಧ ಗಂಟೆ ಲೇಟಾಗಿಯೇ ಬರ್ಡೇ ಪಾರ್ಟಿಗೆ ಬಂದ್ವಿ. ಬಟ್ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ನಾವು ಬಂದು ಒಂದು 15 ನಿಮಿಷಕ್ಕೇ ಎಲ್ಲ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು. ಕಿರಣ್ ಕಲೀಗ್ಸ್ ಎಲ್ಲ ಯಾರ ಇದ್ರು ಎಲ್ಲ ಹೋಗ್ಬಿಟ್ಟು ಸ್ಟೇಜ್ ಮೇಲೆಲ್ಲ ಫೋಟೋ ತೆಗೆದುಕೊತಾ ಇದ್ರು. ಆಮೇಲೆ ನಾನು ಮತ್ತು ಕಿರಣ್ ಇಯಾನ ಹೋಗಿ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಇಯಾನಾಗ ನೋಡಿ ಎಷ್ಟು ಇಂಟ್ರೆಸ್ಟ್ ಅಂದರೆ ಈ ಥರ ಬರ್ಡೇಗೆ ಬಂದಿದ್ದೆ ನಾನೇ ಗಿಫ್ಟ್ ಇಟ್ಕೊತೀನಿ, ನಾನೇ ಕೊಡ್ತೀನಿ, ನಾನೇ ಅಂತೆಲ್ಲ ಇಷ್ಟ ಜಾಸ್ತಿ ಆಗಿಬಿಟ್ಟಿತ್ತು. ಇನ್ನು ನಾವೆಲ್ಲ ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಪಾರ್ಟಿ ಹಾಲಲ್ಲಿ ಮಾಡಿದ್ರು, AC ಸೊ ತುಂಬ ಚೆನ್ನಾಗಿತ್ತು. ಮತ್ತು ವೆಲ್ಕಮ್ಗೆ ಒಂದು ಸ್ನ್ಯಾಕ್ಸ್ ಕೊಟ್ಟಿದ್ರು, ಅದಂತೂ ಸಕ್ಕತ್ತಾಗಿತ್ತು. ಇಯಾನ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದು. ಅವ್ಳಿಗೆ ಆಲ್ರೆಡಿ ಕೆಮ್ಮಿತ್ತು, ಬಟ್ ಆದರೂ ಅದೇ ಬೇಕು ಅಂತ. ಸೊ ಹಾಗಾಗಿ ನಾನು ಕೇಕು ಕೂಡ ತುಂಬ ಕ್ರೀಮ್ ಕಮ್ಮಿ ಇಟ್ಟು ತಿನ್ನಿಸ್ತಾ ಇದ್ದೆ. ಇನ್ನೇನು ಮಾಡೋಕ್ಕಾಗಲ್ಲ, ಕೆಮ್ಮಿದ್ರು ಏನಿದ್ರು ಈ ಥರ ಆಚೆ ಬಂದಿದ್ದೀವಿ ಅಂದರೆ ಬರ್ಡೇ ಪಾರ್ಟಿ ಅಂದರೆ ಮಕ್ಳು ಕೇಳ್ತಾರಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವಳು ತಿನ್ಕೊಂಡು ಸಖತ್ ಎಂಜಾಯ್ ಮಾಡಿಕೊಂಡ್ಲು ಮಾತ್ರ. ಆ್ಯಕ್ಚುಲಿ ಊಟ ಕೂಡ ಇತ್ತು. ಮಧ್ಯಾಹ್ನ ನಾವು ಚಪಾತಿ ಕುರ್ಮನೇ ಹೆವಿ ಆಗಿಬಿಟ್ಟಿತ್ತು ತಿಂದಿದ್ದೆ. 3 ಗಂಟೆ ಆಗಿತ್ತು. ಇಲ್ಲಿ ಬಂದಿದ ತಕ್ಷಣ ಸ್ಟಾರ್ಟರ್ಸ್ ಇತ್ತು, ಜ್ಯೂಸ್ ಇತ್ತು, ಕೇಕ್ ಇತ್ತು, ಎಲ್ಲ ತಿನ್ಕೊಂಡು ಹಸಿವೆ ಆಗಿರಲಿಲ್ಲ. ಸರಿ ಲೈಟಾಗಿ ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇನ್ನು ನಮ್ಮ ಯಾನಾಗೆ ಜಾಮೂನ್ ನೋಡಿ ಅವಳಷ್ಟಕ್ಕೆ ಅವಳೇ ತಿನ್ನಬೇಕು ಅಂತ ಬೇರೆ ಅದು. ಇನ್ನು ತಿನ್ಕೊಂಡು ಹಾಗೆ ಅಲ್ಲಿದ್ದ ಕಿರಣ್ಗೆ ಮೊಬೈಲ್ ಸ್ವಲ್ಪ ಕೇಸ್ ಹಾಳಾಗ್ಬಿಟ್ಟಿತ್ತು, ಸ್ಕ್ರೀನ್ ಕಾರ್ಡ್ ಎಲ್ಲ ಹಾಕ್ಸ್ಕೊಳ್ಳೋಣ ಅಂತ ಅಲ್ಲೇ ಆನ್ ದ ವೇ ಹತ್ರನೇ ಇತ್ತು. ಸೊ ಅಲ್ಲಿ ಬಂದಿದ್ವಿ. ಇನ್ನು ಈ ವಿಡಿಯೋನ ತುಂಬ ದಿನದಿಂದ ಪೋಸ್ಟ್ ಮಾಡಿದ್ದೆ ನಾನು, 3 ಡೇಸ್ ಬ್ಯಾಕ್ ಪೋಸ್ಟ್ ಮಾಡ್ತೀನಿ ಅಂತ. ಬಟ್ ಡಿಲೇ ಆಯಿತು ಸ್ವಲ್ಪ ರೀಸನ್ಗೆ. ತುಂಬ ಅಂದರೆ ತುಂಬ ಸಾರಿ. ತುಂಬ ಜನ ವೆಯ್ಟ್ ಮಾಡ್ತಿದ್ದೀನಿ ಅಂತೆಲ್ಲ ಹಾಕಿದ್ರಿ. ಸೊ ಸಾರಿ. ಒಂದೊಂದ್ಸರಿ ಏನೂ ಗೊತ್ತಿಲ್ಲ, ಮೋಟಿವೇಶನ್ ಇಲ್ಲ ಅನ್ನೋ ಥರ ಎಲ್ಲ ಫೀಲ್ ಆಗಿಬಿಡುತ್ತೆ. ಎಷ್ಟು ವೀಡಿಯೋಸ್ ಹಾಕ್ತಾ ಇರ್ತೀನಿ, ಹಾಕಿದ್ರು ಏನೋ ಅದ್ರದ್ದು ಮೋಟಿವೇಶನ್ ಇಲ್ಲ ಅಂದರೆ ಮತ್ತೆ ಅದು ಎನರ್ಜಿನೇ ಬರೋದಿಲ್ಲ ಅಷ್ಟೇ, ಅದೇ ರೀಸನ್ಗೆ. ಸೊ ಅಷ್ಟೇ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.